ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಪ್ರಥಮ PUC ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳಿದ್ದಾರೆ ಅವರುಗಳಿಗೆ ಸಪ್ಲಿಮೆಂಟರಿ ಎಕ್ಸಾಮನ್ನು ಅನೌನ್ಸ್ಮೆಂಟ್ ಕೂಡ ಮಾಡಲಾಗಿದೆ. ಟೈಮ್ ಟೇಬಲ್ ಕೂಡ ಬಂದಿದೆ. ನಮ್ಮ ವಿಡಿಯೋ ಮುಖಾಂತರ ಪಾಸಿಂಗ್ ಪ್ಯಾಕೇಜ್ಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಇರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು, ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರ್ಬೋದು, ಜೊತೆಗೆ ಯಾವ ಟಾಪಿಕ್ಕಿಂದ ಎಷ್ಟು ಕ್ವಶನ್ಸ್ಗಳು ಬರ್ತವೆ ಅನ್ನೋದನ್ನು ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸೊ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಈ ಕಂಪ್ಯೂಟರ್ ಸೈನ್ಸಿಂದ ಮಾಡೆಲ್ ಕ್ವಶನ್ ಪೇಪರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಯಾವ ಥರದಂಥ ಕ್ವಶನ್ಸ್ಗಳು ಬರ್ತಾವೆ ಅಂತ ಈ ಒಂದು ವಿಡಿಯೋ ಮುಖಾಂತರ ಕನ್ನಡದಲ್ಲಿ ಇನ್ಫಾರ್ಮೇಷನ್ ಕೊಡಲಾಗುತ್ತೆ. ಸೊ ಒಟ್ಟು ಮೊದಲೇ ಕ್ವಶನಲ್ಲಿ ಕ್ವಶನ್ಸ್ ಆಲ್ ದ ಕ್ವಶನ್ಸ್ ಎಲ್ಲ ಕ್ವಶನ್ಸ್ಗಳನ್ನು ಇಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. 20 ಮಾರ್ಕ್ಸ್ಗಳಿಗೆ ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಇದು ಏನಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ ಕೊಡಲಾಗಿದೆ. ಸೊ ಚೂಸ್ ದ ಎನಿ ಒಂದು ಆನ್ಸರ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದೇ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕನ್ಸಿಡರ್ ಹಾರ್ಡ್ವೇರ್. ಸೊ ಯಾವ ಒಂದು ಹಾರ್ಡ್ವೇರ್ನಲ್ಲಿ ಕನ್ಸಿಡರ್ ಮಾಡಲಾಗೋದಿಲ್ಲ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ: ಆಪರೇಟಿಂಗ್ ಸಿಸ್ಟಮ್, CPU, ಕೀಬೋರ್ಡು ಮತ್ತು ಹಾರ್ಡ್ವೇರ್. ಇದರಲ್ಲಿ ಯಾವುದು ಹಾರ್ಡ್ವೇರ್ ಅಂತ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಫಾಲೋವಿಂಗ್ ಈಸ್ ನಾಟ್ ಔಟ್ಪುಟ್ ಡಿವೈಸ್. ಇದರಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಅದು ಸ್ಕ್ಯಾನರ್, ಆಪ್ಷನ್ ಸ್ಕ್ಯಾನರ್, ಆಪ್ಷನ್ ಬಿ VDU, ಆಪ್ಷನ್ ಸಿ ಸ್ಪೀಕರ್ ಮತ್ತು ಆಪ್ಷನ್ ಸಿ ಪ್ರಿಂಟರ್. ಮೂರನೇ ಕ್ವಶನು, ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದಿ ಇನ್ಫಾರ್ಮೇಷನ್. ಇದರಲ್ಲಿ ಈ ಕೆಳಗಿನ 4 ಆಪ್ಷನ್ಗಳಲ್ಲಿ ಅತಿ ಚಿಕ್ಕದಾದಂಥ ಯೂನಿಟ್ ಯಾವುದು ಅಂತ ಕೇಳಿದ್ದಾರೆ. ಒಂದು ಎ ಬೈಟ್, ಆಪ್ಷನ್ ಬಿ ಎ ಬಿಟ್, ಆಪ್ಷನ್ ಬಿ ಎ ಬೈಟ್, ಆಪ್ಷನ್ ಸಿ ಎ ಬ್ಲಾಕ್, ಆಪ್ಷನ್ ಡಿ ಎ ನಿಬ್ಲಾ. ಸೊ ಇದರಲ್ಲಿ ಯಾವುದು ಚಿಕ್ಕದಂತಹ ಒಂದು ಸ್ಮಾಲೆಸ್ಟ್ ಯೂನಿಟ್ ಅಂತ ಚೆಕ್ ಮಾಡ್ಕೋಬೇಕು. 4ನೇ ಕ್ವಶನು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಆಕ್ಟೇಲ್ ನಂಬರ್. ಇವುಗಳಲ್ಲಿ ಯಾವುದು ಆಕ್ಟೇಲ್ ನಂಬರ್ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ 145, ಆಪ್ಷನ್ ಬಿ 178, ಆಪ್ಷನ್ ಸಿ 111, ಆಪ್ಷನ್ ಡಿ ಎ 123. 5ನೇ ಕ್ವಶನ್ನು, ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಈಸ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅನಲೈಸಿಸ್, ಆಪ್ಷನ್ ಬಿ ಸೊಲ್ಯೂಷನ್, ಆಪ್ಷನ್ ಸಿ ಕೋಡಿಂಗ್, ಆಪ್ಷನ್ ಡಿ ಪ್ರಾಬ್ಲಮ್ ಡೆಫಿನೇಷನ್. 6ನೇ ಕ್ವಶನು, ಲಾಗಾರಿಥಮಿಕ್ ಈಸ್ ಎ. ಲಾಗಾರಿಥಮಿಕ್ ಅಂತಂದರೆ ಏನು? ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಫಾರ್ ಅ ಪ್ರೋಗ್ರಾಮು. ಆಪ್ಷನ್ ಬಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಫಾರ್ ದಿ ಫ್ಲೋ ಚಾರ್ಟು. ಆಪ್ಷನ್ ಸಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಫಾರ್ ಸೊಲ್ಯೂಷನು. ಆಪ್ಷನ್ ಡಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಫಾರ್ ಕೋಡಿಂಗು. ಇದರಲ್ಲಿ ಒಂದು ಚಾಯ್ಸ್ ಮಾಡ್ಕೋಬೇಕು, ಲಾಗಾರಿಥಮಿಕ್ ಅಂದ್ರೆ ಏನು ಅಂತ. ಆಪ್ಷನ್ 7ನೇ ಕ್ವಶನು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಕೀವರ್ಡ್. ಇದರಲ್ಲಿ ಕೀವರ್ಡ್ ಯಾವುದು? ಒಂದು ಪರ್ಸನ್ನು, ಬಿ ವೇರಿಯಬಲು, ಸಿ ಐಡೆಂಟಿಫೈರು, ಡಿ ಫಾರ್. 8ನೇ ಕ್ವಶನ್, ಗಿವ್ ದ ಹೆಡರ್ ಫೈಲ್ ದಟ್ ಹೋಲ್ಡ್ ಸೆಟ್ ಡಬ್ಲ್ಯೂ ಆ್ಯಂಡ್ ಎಂಡ್ ಎಲ್. ಸೊ ಡಾಟ್. ಇದರಲ್ಲಿ ಯಾವುದು ನಾವು ಹೆಡರ್ ಫೈಲ್ ಆಗಿ ಹೋಲ್ಡನ್ನು ಸೆಟ್ ಮಾಡ್ಕೊತೀವಿ? ಓಕೆ, ಸೊ ಆಪ್ಷನ್ ಎ ಸ್ಟುಡಿಯೋ H, ಆಪ್ಷನ್ ಬಿ ಸ್ಟ್ರಿಂಗ್ H, ಆಪ್ಷನ್ ಡಿ ಐಒಸ್ಟ್ರೀಮ್ H, ಆಪ್ಷನ್ ಡಿ ಯೋಮ್ಯಾಪಿಕ್ H. ಇದರಲ್ಲಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 9ನೇ ಕ್ವಶನ್, ಫಾಲೋವಿಂಗ್ ಈಸ್ ಅ ಸೆಲೆಕ್ಷನ್ ಸ್ಟೇಟ್ಮೆಂಟ್. ಯಾವುದು ಸ್ಟೇಟ್ಮೆಂಟ್ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಆಗಿದೆ ಅಂತ. ಆಪ್ಷನ್ ಎ ಇಫ್, ಆಪ್ಷನ್ ಬಿ ಇಫ್ ಎಲ್ಸ್, ಆಪ್ಷನ್ ಸಿ ಸ್ವಿಚ್, ಆಪ್ಷನ್ ಡಿ ಆಲ್ ದ ಅಬೌಟ್. ಇದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಾಲೋವಿಂಗ್ ಈಸ್ ಅ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಯಾವುದು ಅಂತ. ವಾಟ್ ಈಸ್ ಅ ಸಬ್ಸ್ಕ್ರಿಪ್ಟ್ ಡಾಟಾ ಟೈಪ್ ಆಫ್ ಆ್ಯನ್ ಅರೇ. ಸಬ್ಸ್ಕ್ರಿಪ್ಟ್ ಆಫ್ ಡಾಟಾ ಟೈಪ್ ಆಫ್ ಅರೇ ಯಾವುದು? ಇಂಟೇಜರು ಅಥವಾ ಫ್ಲೋಟು ಅಥವಾ ಡಬಲ್ಲು ಅಥವಾ ಸ್ಟ್ರಿಂಗು. ನೆಕ್ಸ್ಟ್ ಕ್ವಶನ್ 11ನೇದು, ಸೆಲೆಕ್ಟ್ ದ ಹೌ ಯೂಸರ್ ಡೆಫಿನೇಷನ್ ಫಂಕ್ಷನ್ಸ್ ಆರ್ ಇನ್ವೋಕ್ಡ್ ಕಾಲ್ಡ್ ಫ್ರಮ್ ದ ಫಾಲೋವಿಂಗ್. ಇದರಲ್ಲಿ ಯಾವುದು ಡೆಫಿನೇಷನ್ ಫಂಕ್ಷನ್ಸ್ ಆರ್ ಕಾಲ್ಡ್ ಅಂತ ಕರೀತೀವಿ. ಯಾವುದು ಡೆಫಿನೇಷನ್ ಫಂಕ್ಷನ್ ಯೂಸರ್ ಆಗಿ ಯೂಸ್ ಮಾಡ್ಕೊತೀವಿ? ಹೌ ಯೂಸರ್ಗಳು ಹೆಂಗೆ ಯೂಸ್ ಮಾಡ್ಕೊತಾರೆ? ಇನ್ವೋಕ್ ಆಗಿ ಅಥವಾ ಕಾರ್ಡ್ ಆಗಿ ಯೂಸ್ ಮಾಡ್ಕೊತಾರೆ. ಉದಾಹರಣೆಗೆ ಇಂಪೋರ್ಟ್ ಸ್ಟೇಟ್ಮೆಂಟು, ಅಸೈನ್ಮೆಂಟ್ ಸ್ಟೇಟ್ಮೆಂಟು, ಡಿಕ್ಲರೇಷನು ಅಥವಾ ಬ್ರೇಕ್ ಸ್ಟೇಟ್ಮೆಂಟು. 12ನೇ ಕ್ವಶನ್ಸು, ವಾಟ್ ಡಸ್ ಕೀವರ್ಡ್ ಅವಾಯ್ಡ್ ಪ್ರೆಸೆಂಟೇಷನ್ಸ್. ಇಲ್ಲಿ ಯಾವುದು ವರ್ಡ್ ಪ್ರೆಸೆಂಟೇಷನ್ ಯೂಸ್ ಮಾಡ್ತೀವಿ? ರಿಟರ್ನ್ ಮೆನಿ ವ್ಯಾಲ್ಯೂಸು ಅಥವಾ ನೋ ರಿಟರ್ನ್ ವ್ಯಾಲ್ಯೂಸು ಅಥವಾ ರಿಟರ್ನ್ ಸಿಂಗಲ್ ವ್ಯಾಲ್ಯೂಸು ಅಥವಾ ರಿಟರ್ನ್ಸ್ ಇಂಟ್ ಆರ್ ಫ್ಲೋಟ್ ವ್ಯಾಲ್ಯೂಸು. 13ನೇ ಕ್ವಶನ್, ವಿಚ್ ಐಟಮ್ ಈಸ್ ಪ್ರಿಂಟೆಡ್ ಅಟ್ ಬಾಟಮ್ ಆಫ್ ಈಚ್ ಪೇಜ್. ಸೊ ಇಲ್ಲಿ ಪ್ರಿಂಟೆಡ್ ಬಾಟಮ್ ಒಳಗಡೆ ಈಚ್ ಪೇಜ್ ಒಳಗಡೆ ಯಾವ ಐಟಮನ್ನು ನಮಗೆ ಪ್ರಿಂಟೆಡ್ ಆಗುತ್ತೆ? ಒಂದು ಫೋಟೋ ಅಥವಾ ಫೋಟೋ ನೋಟು ಅಥವಾ ಟೈಟಲ್ ಅಥವಾ ಫೂಟರು. ವಿಚ್ ಆಫ್ ದ ಫಾಲೋವಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ದ resume.
ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಯೂಸ್ ಫಾರ್ ದ ಮೇಕಿಂಗ್ ರಿಸ್ಯೂಮ್ ಒಳಗಡೆ ಯಾವುದಂತ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊತೀವಿ ರಿಸ್ಯೂಮ್ ಮಾಡಬೇಕಾದ್ರೆ ಎಮ್ ಎಸ್ ಎಕ್ಸೆಲು ಎಮ್ ಎಸ್ ವರ್ಡು ಅಥವಾ C++ ಅಥವಾ ಜಾವನ್. 15ನೇ ಕ್ವಶನು ವಾಟ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ಎ ರೋ ಆ್ಯಂಡ್ ಕಾಲಮ್ ಇನ್ ಅ ವರ್ಕ್ಶೀಟ್ ಕಾರ್ಡ್. ಸೊ ಇಲ್ಲಿ ಇಂಟರ್ಸೆಕ್ಷನ್ ರೋ ಮತ್ತು ಕಾಲಮ್ ವರ್ಕ್ಶೀಟ್ ಕಾರ್ಡ್ಗೆ ಏನಂತ ಕರಿತೀವಿ, ಒಂದು ಕಾಲಮ್ ಅಂತ ಕರಿತೀವಿ ಅಥವಾ ವಾಲ್ವ್ ಅಂತ ಕರಿತೀವಿ, ವ್ಯಾಲ್ಯೂ ಅಂತ ಕರಿತೀವಿ ಅಥವಾ ಅಡ್ರೆಸ್ ಅಂತ ಕರಿತೀವಿ ಅಥವಾ ಸೆಲ್ ಅಂತ ಕರಿತೀವಿ. ಇಷ್ಟು ಏನಪ್ಪ ಅಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಒಳಗಡೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗಡೆ ಇದರಲ್ಲಿ ಎರಡನೇ ಮತ್ತೇನಪ್ಪ ಅಂದರೆ ಕ್ವಶನ್ಸ್ ಕಂಟಿನ್ಯೂ ಆಗಿದೆ. ಯಾಕಂದರೆ 15 ಚೂಸ್ ದ ಕರೆಕ್ಟ್ ಆನ್ಸರ್, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, ಒಟ್ಟು 20 ಅಂಕಗಳನ್ನು ಇಲ್ಲಿ ಕೊಡಲಾಗುತ್ತೆ. ಇದರಲ್ಲಿ ಕೊಟ್ಟಿದ್ದಾರೆ ಆನ್ಸರ್ಗಳನ್ನು ಅರೇ, ಕೌಂಟು, ಮೇನು, ಸಬ್ ಪ್ರೋಗ್ರಾಮು, ಬ್ರೇಕ್. ಇದರಲ್ಲಿ ಫಿಲ್ ಮಾಡ್ಕೋಬೇಕು. ಉದಾಹರಣೆಗೆ 16ನೇದು ಎವ್ರಿ C++ ಪ್ರೋಗ್ರಾಮ್ ಬಿಗಿನ್ಸ್ ಎಕ್ಸಿಕ್ಯೂಷನ್ ಆಟ್ ದ ಫಂಕ್ಷನ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅದನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. 17ನೇದು ದ ರಿಸಲ್ಟ್ ವಿಲ್ ಬಿ ಡಿಸ್ಪ್ಲೇಡ್ ಯೂಸಿಂಗ್ ಅ ಡ್ಯಾಶ್ ಇನ್ C++. ಇಲ್ಲಿ ಡಿಸ್ಪ್ಲೇಯಿಂಗ್ ಯೂಸಿಂಗ್ ಎದನ್ನು ಯೂಸ್ ಮಾಡ್ಕೊತೀವಿ ಅದನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. 18 ಡ್ಯಾಶ್ ಈಸ್ ಅ ಕಂಟ್ರೋಲ್ ಸ್ಟೇಟ್ಮೆಂಟ್. ಇದರಲ್ಲಿ ಯಾವುದು ಕಂಟ್ರೋಲ್ ಸ್ಟೇಟ್ಮೆಂಟ್ ಆಗಿ ಯೂಸ್ ಮಾಡ್ಕೊತೀವಿ, ಅರೇನು, ಕೌಂಟು, ಮೇನು, ಸಬ್ ಪ್ರೋಗ್ರಾಮು, ಬ್ರೇಕು. ಟು ಸ್ಟೋರ್ ಮೆನಿ ವ್ಯಾಲ್ಯೂಸ್ ಇನ್ ದ ಸೇಮ್ ವೇರಿಯಬಲ್ ಡ್ಯಾಶ್ ಈಸ್ ಯೂಸ್. ಯಾವುದನ್ನು ಯೂಸ್ ಮಾಡ್ಕೊತೀವಿ, ಅರೇ ಯೂಸ್ ಮಾಡ್ತೀವಿ, ಕೌಂಟ್ ಯೂಸ್ ಮಾಡ್ಕೊತೀವಿ, ಮೇನು ಅಥವಾ ಸಬ್ ಪ್ರೋಗ್ರಾಮ್ ಅಥವಾ ಬ್ರೇಕರ್ ಯೂಸ್ ಮಾಡ್ತೀವಿ. 20ನೇ ಕ್ವಶನ್ ಯೂಸ್ ಡೆಫಿನೇಷನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಈಸ್ ನೋನ್ ಆಸ್. ಅವರಿಗೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ ಏನಂತ ಕರಿತೀವಿ, ಅರೇ ಅಂತ ಕರಿತೀವಿ, ಕೌಂಟ್ ಅಂತ ಕರಿತೀವಿ, ಮೇನು ಅಥವಾ ಸಬ್ ಪ್ರೋಗ್ರಾಮ್ ಅಥವಾ ಬ್ರೇಕ್ ಅಂತ ಕರಿತೀವಿ, ಅದನ್ನು ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಆಪ್ಷನ್ ಬಿ ಒಳಗಡೆ ಇಲ್ಲಿ 2 ಮಾರ್ಕ್ಸಿನ 4 ಕ್ವಶನ್ಗಳನ್ನು ಕೊಡಲಾಗಿದೆ. ಒಟ್ಟು 8 ಅಂಕ. ಇದರಲ್ಲಿ ಏನಪ್ಪ ಅಂತಂದರೆ 4ನೇ ಮಾತ್ರ ಎಕ್ಸ್ಪ್ಲೇನ್ ಮಾಡಬೇಕು. ಒಟ್ಟು ಇದು 8 ಕ್ವಶನ್ಗಳನ್ನು ಕೊಡಲಾಗಿದೆ. ಇದರಲ್ಲಿ ಯಾವುದಾದ್ರೂ 4ಕ್ಕೆ ಮಾತ್ರ ನೀವು ಬರೀಬೇಕಾಗುತ್ತೆ. ಸೊ 1ನೇ ಕ್ವಶನ್ ಇಲ್ಲಿ ರೈಟ್ ದ ಶಾರ್ಟ್ ನೋಟ್ ಆನ್ ದ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಇನ್ ಎಂಟರ್ಟೈನ್ಮೆಂಟ್ ಒಳಗಡೆ ಕಂಪ್ಯೂಟರ್ದ ಅಪ್ಲಿಕೇಶನ್ ಏನಿದೆ ಅದನ್ನು 2 ಮಾರ್ಕ್ಸ್ಗೆ ಆಗುವಷ್ಟು ಬರೀಬೇಕು. 22ನೇ ಕ್ವಶನ್ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ರೋಮ್ ROM. ರೋಮನ್ನು 2 ಟೈಪ್ಸ್ ಇರುವಂಥ ರೋಮ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಟೈಪ್ ಇಲ್ಲಿ ಸ್ವಲ್ಪ ಡೆಫಿನೇಷನ್ ಬರೀಬೇಕಾಗುತ್ತೆ. 2 ಟೈಪ್ದು. ವಾಟ್ ಈಸ್ ದ ಸಿಸ್ಟಮ್ ಸಾಫ್ಟ್ವೇರ್, ಗಿವ್ ಅನ್ ಎಕ್ಸಾಂಪಲ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು, ಅದರದ್ದು ಎಕ್ಸಾಂಪಲ್ಗಳನ್ನು ಡೆಫಿನೇಷನ್ ಬರೋದು ಎಕ್ಸಾಂಪಲ್ ಬರೀಬೇಕು. ಡಿಫೈನ್ ಕೋಡಿಂಗ್ ಆ್ಯಂಡ್ ಟೆಸ್ಟಿಂಗ್. ಡೆಫಿನೇಷನ್ ಮಾತ್ರ ಬರೀಬೇಕು. ಕೋಡಿಂಗ್ ಅಂದ್ರೇನು ಮತ್ತು ಟೆಸ್ಟಿಂಗ್ ಆ್ಯಂಡ್ ಡೆಫಿನೇಷನ್ಗಳನ್ನು ಬರೀಬೇಕು. 25ನೇ ಕ್ವಶನ್ ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ OOPs. ಅದರದ್ದು ಒಂದು 2 ಕ್ಯಾರೆಕ್ಟರ್ ಗುಣಲಕ್ಷಣಗಳನ್ನು ಅಲ್ಲಿ ಬರೀಬೇಕಾಗುತ್ತೆ. ವಾಟ್ ಈಸ್ ಅ ವೇರಿಯಬಲ್ ಅಂದ್ರೇನು, ಗಿವ್ ದ ಡಿಕ್ಲರೇಷನ್ ಆಫ್ ಸಿಂಟೆಕ್ಸ್ ಫಾರ್ ಅ ವೇರಿಯಬಲ್. ಅದರದ್ದು ಡಿಕ್ಲರೇಷನ್ ಕೂಡ ಇಲ್ಲಿ ಸಿಂಟೆಕ್ಸ್ ವೇರಿಯಬಲ್ದ ಡಿಕ್ಲರೇಷನ್ ಬರೀಬೇಕಾಗುತ್ತೆ. ಡೆಫಿನೇಷನ್ ವೇರಿಯಬಲ್ ಅಂದರೆ ಡೆಫಿನೇಷನ್ ಬರೀಬೇಕು, ಸಿಂಟೆಕ್ಸ್ ಫಾರ್ ವೇರಿಯಬಲ್ ಡಿಕ್ಲರೇಷನ್ ಬರೀಬೇಕು. ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಐಸೋಫರ್ ಆ್ಯಂಡ್ ಐಸ್ಲೋವರ್ ಫಂಕ್ಷನ್ಸ್ ಇನ್ C++ ಒಳಗಡೆ. ಸೊ ಐಸೋಫರ್ ಮತ್ತು ಐಸ್ಲೋವರ್ದ ಫಂಕ್ಷನ್ ಏನಿದ್ದಾವೆ ಅದು ವ್ಯತ್ಯಾಸಗಳನ್ನು ಬರೀಬೇಕು. ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಕಾಪಿ ಪೇಸ್ಟ್ ಆ್ಯಂಡ್ ಕಟ್ ಪೇಸ್ಟ್ ಆಪ್ಷನ್ ಇನ್ ದ ವರ್ಡ್ ಪ್ರೊಸೆಸರ್. ಸೊ ಈ ವ್ಯತ್ಯಾಸಗಳನ್ನು ಬರೀಬೇಕು. ಕಟ್ ಪೇಸ್ಟ್ ಮತ್ತು ಕಾಪಿ ಪೇಸ್ಟ್ಗಳು ಇನ್ನು ವರ್ಡ್ ಪ್ರೊಸೆಸರ್ ಒಳಗಡೆ ಯಾವ ರೀತಿಯಾಗಿ ಮಾಡಲಾಗುತ್ತೆ. 3ನೇದು ಆಪ್ಷನ್ ಸಿ. ಇಲ್ಲಿ 3 ಮಾರ್ಕ್ಸಿಗೆ 4 ಕ್ವಶನ್ಗಳನ್ನು ಕೊಡಲಾಗಿದೆ. 12 ಅಂಕಗಳು ಬರುತ್ತೆ. ಇಲ್ಲಿ ಒಂದೊಂದು ಕ್ವಶನಿಗೆ 3 ಮಾರ್ಕ್ಸು. ಯಾವುದಾದ್ರೂ ಈ 4ಕ್ಕೆ ಮಾತ್ರ ಇಲ್ಲಿ ಬರೀಬೇಕಾಗುತ್ತೆ. 1ನೇದು ಗಿವ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ನಾನ್ ಇಫೆಕ್ಟ್ ಪ್ರಿಂಟರ್ದ ಒಂದು ಕ್ಯಾರೆಕ್ಟರಿಸ್ಟಿಕ್ನ ಬರೀಬೇಕಿಲ್ಲಿ. ಆಮೇಲೆ 30ನೇ ಕ್ವಶನ್ನು ಕನ್ವರ್ಟ್ 3716 ಟು ಬೈನರಿ ಆ್ಯಂಡ್ ಟು ಡೆಸಿಮಲ್. ಸೊ 3716 ಟು ಬೈನರಿಯಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಡೆಫಿನೇಷನ್ ಬರೀಬೇಕು. ಅಸೆಂಬ್ಲರು ಮತ್ತು ಕಾಂಪ್ಲೇರು ಮತ್ತು ಲೋಡರ್ ಇವುಗಳ 3ದು ಡೆಫಿನೇಷನ್ ಮಾತ್ರ ಬರೀಬೇಕು. ಎಕ್ಸ್ಪ್ಲೇನ್ ದ ಸೀಕ್ವೆನ್ಸ್ ಪ್ರೋಗ್ರಾಮ್ ಕನ್ಸ್ಟ್ರಕ್ಷನ್ ವಿತ್ ಎಕ್ಸಾಂಪಲ್. ಸೀಕ್ವೆನ್ಸ್ ಪ್ರೋಗ್ರಾಮ್ ಅಂದ್ರೇನು ಅದರ ಎಕ್ಸ್ಪ್ಲೇನ್ ಮಾಡಿ ವಿತ್ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಬ್ರೀಫ್ ಎಕ್ಸ್ಪ್ಲೇಷನ್ ಎನಿ 3 ರಿಲೇಟೆಡ್ ಆಪರೇಟರ್ಸ್ ಇನ್ C++ ಆಪರೇಟರ್ ಒಳಗಡೆ 3 ರಿಲೇಷನಲ್ ಆಪರೇಟರ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಯಾವುದಾದ್ರೂ 3ಕ್ಕೆ. ಎಕ್ಸ್ಪ್ಲೇನ್ ಕ್ಯಾಸ್ಕೇಡಿಂಗ್ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ವಿತ್ ಎಕ್ಸಾಂಪಲ್ಸ್. ಸೊ ಕ್ಯಾಸ್ಕೇಡಿಂಗ್ ಔಟ್ಪುಟ್ ಇನ್ಪುಟ್ ಆಪರೇಟರ್ ಅಂದ್ರೇನು ವಿತ್ ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲನೇಷನ್ ಮಾಡಬೇಕು. ರೈಟ್ ಮೆಮೊರಿ ರೀಪ್ರೆಸೆಂಟೇಷನ್ 1 ಡೆಸಿಮಲ್ ಅರೇ. ಸೊ ಮೆಮೊರಿ ರೀಪ್ರೆಸೆಂಟ್ 1 ಡೆಸಿಮಲ್ ಅರೇ ಒಳಗಡೆ ಮೆಮೊರಿ ರೀಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀವಿ ಅನ್ನೋ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಡಿಫೈನ್ ಸ್ಟ್ರಕ್ಚರ್ ಇನ್ C++ ಅದು ಸ್ಟ್ರಕ್ಚರ್ ಮಾಡಿ ಡೆಫಿನೇಷನ್ ಬರೀಬೇಕು. ಪ್ಲಸ್ ಎಕ್ಸ್ಪ್ಲೇನ್ ವಿತ್ ಸಿಂಟೆಕ್ಸ್ ಎಕ್ಸಾಂಪಲ್. ಅದರ ಜೊತೆಗೆ ಸಿಂಟೆಕ್ಸ್ ಎಕ್ಸ್ಪ್ಲೇನ್ ಮಾಡಿ ಎಕ್ಸಾಂಪಲನ್ನು ಕೊಡಬೇಕಾಗುತ್ತೆ. ಪಾರ್ಟ್ ಡಿ ಒಳಗಡೆ 5 ಮಾರ್ಕ್ಸಿಗೆ 6 ಕ್ವಶನ್ಸ್ಗಳನ್ನು ಕೊಡಲಾಗಿದೆ. 6ಕ್ಕೆ ಎಕ್ಸಾಮ್ ಬರೀಬೇಕು. 6ಗಳನ್ನು ಮಾತ್ರ. ಇಲ್ಲಿ ಜಾಸ್ತಿ ಕ್ವಶನ್ಗಳು ಕೊಡಲಾಗಿದೆ, ಅದರಲ್ಲಿ 6ಅನ್ನು ಮಾತ್ರ ಬರೀಬೇಕು. 1ನೇ ಕ್ವಶನು
ಎಕ್ಸ್ಪ್ಲೇನ್ ದ ವೇರಿಯಸ್ ಫಂಕ್ಷನ್ಸ್ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್ ವಿತ್ ನೀಟ್ ಬ್ಲಾಕ್ ಡಯಾಗ್ರಾಮ್. ವೇರಿಯಸ್ ಫಂಕ್ಷನ್ಸ್ಗಳನ್ನು ಯೂನಿಟ್ಗಳನ್ನು ಬರೀಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ನೀಟ್ ಡಯಾಗ್ರಾಮ್ ಜೊತೆಗೆ, ಅಂದರೆ ಡಯಾಗ್ರಾಮ್ನ ಹಾಕಿ ಅವುಗಳ ಯೂನಿಟ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. 38ನೇ ಕ್ವಶನ್ನು, ಸಬ್ಸ್ಟ್ರೇಟ್ 1610 ಫ್ರಾಮ್ ದಿ 2310 ಯೂಸಿಂಗ್ ದ ಫಸ್ಟ್ ಕಾಂಪ್ಲಿಮೆಂಟ್. ಅದನ್ನು ಸಬ್ಸ್ಟ್ರೇಟ್ ಇದನ್ನು ಕಂಪ್ಲಿಮೆಂಟ್ಗಳನ್ನು ಹಾಕಿ ಅದನ್ನು ಯೂಸಿಂಗ್ ಫಸ್ಟ್ ಕಂಪ್ಲಿಮೆಂಟನ್ನು ಯೂಸ್ ಮಾಡಿಕೊಂಡು 1610 ಮತ್ತು ಫ್ರಾಮ್ 1610ದಿಂದ 2310ದಿಂದ 1610 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ರೈಟ್ ಅನ್ ಅಲಾರಿಥಮಿಕ್ ಫೈಂಡ್ ಸಮ್ ಆಫ್ ದ ಡಿಜಿಟಲ್ ಟು ಗಿವ್ ಎನ್ ಎಕ್ಸಾಂಪಲ್. ಸೊ ಇಲ್ಲಿ ಒಂದು ಸಮ್ ಆಫ್ ದ ಡಿಜಿಟಲ್ ಗಿವನ್ ನಂಬರ್ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನು ಅಲಾರಿಥಮಿಕ್ ಹಾಕಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕು. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ C++ ಪ್ರೋಗ್ರಾಮ್ ಸೂಟೇಬಲ್ ಪ್ರೋಗ್ರಾಮ್ದೊಂದಿಗೆ ಎಕ್ಸ್ಪ್ಲನೇಷನ್ ಮಾಡಬೇಕು. ಎಕ್ಸ್ಪ್ಲೇನ್ ಇಫ್ ಇಲ್ಸ್ ಸ್ಟೇಟ್ಮೆಂಟ್ ವಿತ್ ಅ ಸೂಟೇಬಲ್ ಪ್ರೋಗ್ರಾಮ್. ಇಫ್ ಇಲ್ಸ್ ಅನ್ನೋ ಸ್ಟೇಟ್ಮೆಂಟ್ ತಗೊಂಡು ಪ್ರೋಗ್ರಾಮ್ ಸೂಟೇಬಲ್ ಅಂತ ಒಂದು ಪ್ರೋಗ್ರಾಮನ್ನು ಮಾಡಿಕೊಂಡು ಎಕ್ಸ್ಪ್ಲನೇಷನ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಓಲ್ ಆ್ಯಂಡ್ ಡೂ ವೈಲ್ ಲೂಪ್ಸ್, ವ್ಯತ್ಯಾಸಗಳನ್ನು ಓಲ್ ಮತ್ತು ಡೂ ವೈಲ್ ಲೂಪ್ಗಳನ್ನು ವ್ಯತ್ಯಾಸಗಳನ್ನು ಎಕ್ಸ್ಪ್ಲನೇಷನ್ ಮಾಡಬೇಕು. ವಾಟ್ ಈಸ್ ದ 2 ಡೈಮೆನ್ಷನಲ್ ಅರೇ ಅಂದ್ರೇನು, ಡೆಫಿನೇಷನ್ ಬರಬೇಕು. 2 ಡೈಮೆನ್ಷನಲ್ ಅರೇ ಅಂದರೆ ಗಿವ್ ಸಿಂಟೆಕ್ಸ್ ವಿತ್ ಎಕ್ಸಾಂಪಲ್ ಡಿಕ್ಲೇರಿಂಗ್ 2 ಡೈಮೆನ್ಷನಲ್ ಅರೇ. ಒಂದು ಸಿಂಟೆಕ್ಸ್ ಎಕ್ಸಾಂಪಲನ್ನು ತಗೊಂಡು ಆಮೇಲೆ 2 ಡೈಮೆನ್ಷನಲ್ ಅರೇನ ಎಕ್ಸಾಂಪಲನ್ನು ಎಕ್ಸ್ಪ್ಲೇನ್ ಮಾಡಬೇಕು ಸಿಂಟೆಕ್ಸ್ ಒಳಗಡೆ. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ವಿತ್ ರಿಟರ್ನ್ ವ್ಯಾಲ್ಯೂ. ಸೊ ವರ್ಕಿಂಗ್ ಫಂಕ್ಷನ್ ಆಫ್ ದ ಆರ್ಗ್ಯುಮೆಂಟ್ ಜೊತೆಗೆ ರಿಟರ್ನ್ ವ್ಯಾಲ್ಯೂನ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ದ ವೇರಿಯಸ್ ಅಪ್ಲಿಕೇಶನ್ಸ್ ಆಫ್ ಸ್ಪ್ರೆಡ್ಶೀಟ್ ಅಪ್ಲಿಕೇಶನ್ ಎಲ್ಲಿ ಯೂಸ್ ಆಗುತ್ತೆ. ಎಕ್ಸ್ಪ್ಲೇನ್ ದ ಎನಿ 5 ಬಿಲ್ಟ್ ಇನ್ ದ ಫಂಕ್ಷನ್ಸ್ ಆಫ್ ದ ಇ ಎಸ್ ಎಸ್ ಫಂಕ್ಷನ್ ಏನು. ವಾಟ್ ಈಸ್ ದ HTML. ಎಕ್ಸ್ಪ್ಲೇನ್ ಎನಿ ಒನ್ ಆಫ್ 4 HTML ಟ್ಯಾಗ್ಸ್. HTML ಅಂದ್ರೆ ಏನು ಮತ್ತು 4 HTML ಟ್ಯಾಗ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದು ಕಂಪ್ಯೂಟರ್ ಸೈನ್ಸ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಮಾಡೆಲ್ ಕ್ವಶನ್ ಪೇಪರ್.